ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ಆಚಾರ್. ಇವತ್ತಿನ ವಿಡಿಯೋದಲ್ಲಿ ವಿಪ್ರೋ ಕಡೆಯ ಒಂದು LED ಲೈಟಿನ ಅನ್ಬಾಕ್ಸಿಂಗ್ ರಿವ್ಯೂ ಮತ್ತು ಟೆಸ್ಟನ್ನು ಮಾಡ್ತಿದ್ದೀವಿ. ಸೊ ಇದು ಒಂದು ಮಲ್ಟಿಪಲ್ ಕಲರ್ ಆಗಿ ಯೂಸ್ ಮಾಡುತ್ತೆ. ತುಂಬ ಬೆಸ್ಟ್ ಆದಂಥ ಒಂದು ಲೈಟ್ ಅಂತ ಅನ್ಬೋದು. ನೀವೇನಾದರೂ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ತಿತ್ತು ಅಂತಂದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗೋ ಒಂದು LED ಲೈಟ್ ಅಂತಂದರೆ ತಪ್ಪಾಗಲ್ಲ. ಅದರಲ್ಲೂ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಒಂದು ಟ್ಯೂಬ್ಲೈಟ್ ಅಥವಾ ಒಂದು LED ಲೈಟ್ ಅಂತಲೇ ಅನ್ಬೋದು. ಸೊ ಬನ್ನಿ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಅದನ್ನೇ ಹಿಡ್ಕೊಂಡೇ ಹೇಳೋಣ. ಸೊ ಇಲ್ಲಿ ನೋಡ್ತಿದ್ದೀರಾ, ವಿಪ್ರೋ ಕಡೆಯವ್ರದ ಒಂದು LED ಲೈಟ್ ಇದು. ಸೊ ಇದರ ಒಂದು ಕ್ವಾಲಿಟಿ ಮತ್ತು ಬಿಲ್ಡ್ ಕ್ವಾಲಿಟಿ ಇದನ್ನೆಲ್ಲ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು ಸ್ಮಾರ್ಟ್ ವೈಫೈ LED ಬಟನ್ ಅಂತ. ಸೊ ಇದು ವೈಫೈ ಮೂಲಕ ಕಂಟ್ರೋಲ್ ಮಾಡುವಂಥದ್ದು. ಸೊ ಇದು 20 ವ್ಯಾಟ್ನ ಒಂದು LED ಬಲ್ಪ್ ಆಗಿದೆ. ಸೊ ಸರಿನಾ. ಸೊ ಇದು ಬಂದು ತುಂಬ ಲೈಟ್ ವೇಟ್ ಇದೆ, ಆರಾಮ್ಸಾಗಿ ಯೂಸ್ ಮಾಡ್ಬೋದು. ಸೊ ಇದು 6 ಅವರ್ಸ್ ತನಕ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತು ಇದು 2.4 GHz ವೈಫೈನ ಸಪೋರ್ಟ್ನ ಹೊಂದಿದೆ. ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಇದ್ರ ಬಜೆಟ್ ಬಂದು ಅಂದರೆ ಇದ್ರ MRP ಪ್ರೈಸ್ ಬಂದು 2690 ರೂಪಾಯಿ ಇದೆ. ಬಟ್ ಇದು ಇಷ್ಟಕ್ಕೆ ಸಿಕ್ಕಿಲ್ಲ, ಇನ್ನೂ ಕಮ್ಮಿಗೆ ಸಿಕ್ಕಿದೆ. ಕೊನೆಗೆ ಹೇಳ್ತೀನಿ ಇದರ ಕಾಸ್ಟ್ ಎಷ್ಟಾಯಿತು ಅಂತ. ಸೊ ಇದರ ಒಂದು ಬ್ರ್ಯಾಂಡ್ ಬಂದು ವಿಪ್ರೋ ಅವ್ರದ್ದು ತುಂಬ ಹೆಲ್ಪ್ಫುಲ್ ಆಗುವಂಥ ಒಂದು LED ಲೈಟ್ ಅಂತಲೇ ಅನ್ಬೋದು. ಸೊ ಇದು 20 ವ್ಯಾಟ್ದು ಅಂತ ಮೊದಲೇ ಹೇಳಿದೆ. ಸೊ ಈ ಕಡೆ ನೀವು ನೋಡ್ತಿರ್ಬೋದು ಇನ್ನೆಲ್ಲ ಆಪ್ಷನ್ಸ್ ಇದೆ ಅಂತ. ಸೊ ಇದರಲ್ಲಿ ಟೋಟಲಾಗಿ 16 ಮಿಲಿಯನ್ ಕಲರ್ಸ್ ಇದೆ ಅಂತೆ. ಸೊ ಸೆಲೆಕ್ಟ್ ದ RGB ಲೈಟ್ ಫ್ರಮ್ 16 ಮಿಲಿಯನ್. ನಿಜವಾಗ್ಲೂ ಅಷ್ಟು ಕಲರ್ ಇದಾವ ನನಗಂತೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಸೊ ಕಲರ್ ಚೇಂಜಿಂಗ್ ಆಪ್ಷನ್ ಎಲ್ಲ ಇದರಲ್ಲಿ ನೋಡೋಕ್ಕೆ ತುಂಬ ಕ್ಯೂರಿಯಾಸಿಟಿ ಆಗಿದೆ. ಇಲ್ಲಿ ನೋಡ್ತಿರ್ಬೋದು. ಸೊ ಬನ್ನಿ ಈಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಮತ್ತು ಇನ್ನೊಂದು ಅಲೆಕ್ಸಾ ಸಪೋರ್ಟ್ ಆಗುತ್ತೆ ಕಣಪ್ಪ ಇದು. ಸೊ ನೀವು ಅಲೆಕ್ಸಾ ಮೂಲಕ ಕಂಟ್ರೋಲ್ ಮಾಡ್ಬೋದು. ಹೆಂಗಪ್ಪ ಅಂದರೆ ಅಲೆಕ್ಸಾ ಸ್ವಿಚ್ ಆನ್ ದ ಲೈಟ್, ಅಲೆಕ್ಸಾ ಸ್ವಿಚ್ ಆಫ್ ದ ಲೈಟ್ ಅಂತಂದ್ರೆಲ್ಲ ಇದು ತುಂಬ ಚೆನ್ನಾಗಿ ಇದು ಮಾಡುತ್ತೆ ಅಂತ ಹೇಳಿದ್ದಾರೆ, ಅಂದರೆ ರಿಯಾಕ್ಷನ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರುವಂಥದ್ದು, ಅಂದರೆ ಸ್ಕ್ರೂ ಗ್ಯೂಗಳು ಇರ್ತಾವಲ್ಲ ಅವು ಕೊಟ್ಟಿದ್ದಾರೆ. ಸೊ ಇದನ್ನ ಓಪನ್ ಮಾಡೋಣ. ಸೊ ನೋಡ್ತಿರ್ಬೋದು, ಓಪನ್ ಮಾಡಿದ ತಕ್ಷಣ ನೋಡೋಕ್ಕೆ ಈ ರೀತಿ ಕಾಣುತ್ತೆ ನೋಡಿ. ಸೊ ಇದು ಯೂಸರ್ ಮೆನು, ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ವೈಫೈ ಕನೆಕ್ಟ್ ಮಾಡ್ಕೋಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಏನು ಸಣ್ಣಕ್ಳು ಕೊಟ್ಟಂಗೆ ಕೊಟ್ಟಾರಪ್ಪ. ಬಟ್ ಇರಲಿ, ಒನ್ ಟೈಮ್ ಫ್ರೀ ಇತ್ತು ಅಂದರೆ ನೋಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೂ, ಓಕೆನಾ. ಸೊ ಇದನ್ನ ಸೈಡ್ಗೆ ಇಡೋಣ. ಮತ್ತು ಇದನ್ನು ಕೂಡ ಈ ಪಡಿ ದೊಡ್ಡದೈತಲ್ಲ ಬಟ್ ಇದನ್ನು ಸೈಡ್ಗೆ ಇಡೋಣ, ನಮಗೆ ಅವಶ್ಯಕತೆ ಇಲ್ಲ. ಸೊ ಈಗ ಬಲ್ಬ್ ಬಗ್ಗೆ ಮಾತಾಡೋದಿತ್ತು ಅಂದರೆ ಸ್ವಲ್ಪ ಇಲ್ಲೆಲ್ಲ ಪುಸ್ಕ ಅಂತ ಒಳಗಡೆ ಹೋಗುತ್ತೆ, ಅಂದರೆ ರಬ್ಬರ್ ಟಚ್ ಮಾಡ್ದಂಗೆ ಆಗುತ್ತೆ. ಅದನ್ನು ಬಿಟ್ಟರೆ ಕ್ವಾಲಿಟಿ ಓಕೆ ಚೆನ್ನಾಗಿದೆ. ಇಲ್ಲೂ ಕೂಡ ಬ್ರ್ಯಾಂಡ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ವಿಪ್ರೋ ಅಂತ. ಇಲ್ಲಿ ನೋಡಿ, ಇಲ್ಲೂ ಕೂಡ ಬ್ರ್ಯಾಂಡ್ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಜಸ್ಟು ನಾವು ಕನೆಕ್ಟ್ ಮಾಡ್ಕೊಳ್ಳೋಕೆ 2 ವೈರ್ ರೆಡ್ ಮತ್ತು ಬ್ಲ್ಯಾಕ್ ಕನೆಕ್ಟ್ ಕೊಟ್ಟಿದ್ದಾರೆ, ಮಾಡ್ಕೊಳ್ಬೋದು. ಮತ್ತು ಇದು ಎಷ್ಟು ಸಪೋರ್ಟ್ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ಕೊಳ್ಳಿ, ಫ್ರೀ ಇತ್ತು ಅಂದರೆ ಎಲ್ಲನೂ. ಈಗ ಬಂದಿದ್ದನ್ನ ಕನೆಕ್ಟ್ ಮಾಡೋಣ, ಹೆಂಗೆ ಬರುತ್ತೆ ಏನು ಕತೆ ಅಂತ. ಸೊ ನಿಮಗೂ ಹೆಲ್ಪ್ಫುಲ್ ಆಗ್ಬೋದು. ಸೊ ಬನ್ನಿ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿತ್ತು ಅಂದರೆ ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳಿ ಆಗಿದೆ ಇಲ್ವಾ ಅಂತ. ಸೊ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ ನಮ್ಮ ಚಾನಲ್ಲೇ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಬನ್ನಿ ಇದನ್ನ ಟೆಸ್ಟ್ ಮಾಡೋಣ ಇವಾಗ ಹೆಂಗಿದೆ ಅಂತ. ಸೊ ನೋಡ್ತಿರ್ಬೋದು, ಸಿಂಪಲ್ಲಾಗಿ ವೈರಿಂಗ್ ಮಾಡಿದ್ದೀನಿ ಆಯಿತಾ. ಇದನ್ನು ಯಾರು ನಿಮ್ಗೆ ಗೊತ್ತಿರೋ ಫ್ರೆಂಡ್ ಎಲೆಕ್ಟ್ರಿಷಿಯನ್ ಇದ್ದರೆ ಸೊ ಅವ್ರ ಜೊತೆ ನೀವು ಮಾತಾಡಿ ಇದು ವೈರಿಂಗ್ ಮಾಡ್ಕೊಳ್ಳಿ. ನಾನು ಸಿಂಪಲ್ ವೈರಿಂಗ್ ಮಾಡಿದ್ದೀನಿ ಕಣಪ್ಪ. ಸೊ ನೀವು ಇದನ್ನ ಸೀರಿಯಸ್ಸಾಗಿ ತಗೋಬಿಡಿ. ಸೊ ಈಗ ಸಾಕೆಟ್ಗೆ ಕನೆಕ್ಟ್ ಮಾಡಿದ್ದೀನಿ ಅದನ್ನ. ಸೊ ಬನ್ನಿ ಇವಾಗ ಪವರ್ ಆನ್ ಮಾಡೋಣ. ನೋಡಿ, ಈಗ ಪವರ್ ಆನ್ ಮಾಡ್ತಿದ್ದೀನಿ ನೋಡಿ, ಎಷ್ಟು ಸಖತ್ತಾಗಿ ಉರಿತಿದೆ. ಇದು ವೈಟ್ ಇದು. ಸೊ ಈಗ ಅದು ಕಲರ್ ನೋಡೋಣ ಬನ್ನಿ ಎಷ್ಟೆಷ್ಟಿದೆ ಅಂತ. ವಿಪ್ರೋ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಅದಕ್ಕೆ ಪ್ಲೇಸ್ಟೋರ್ಗೆ ಹೋಗ್ತಾಯಿದ್ದೀನಿ. ಪ್ಲೇಸ್ಟೋರಲ್ಲಿ ಸಿಗುತ್ತೆ ನೋಡಿ, ವಿಪ್ರೋ ಅಂತ ಟೈಪ್ ಮಾಡಿ ನೀವು ಸರ್ಚಕ್ಕೆ ಹೋಗಿ ವಿಪ್ರೋ ಅಂತ ಟೈಪ್ ಮಾಡ್ತು ಅಂತಂದರೆ ಅಲ್ಲಿ ತೋರಿಸುತ್ತೆ ವಿಪ್ರೋ ನೆಕ್ಸ್ಟ್ ಸ್ಮಾರ್ಟ್ ಆ್ಯಪ್ಸ್ ಅಂತ. ಸೊ ಇಲ್ಲಿ ನೋಡ್ತಿರೋದು ವಿಪ್ರೋ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಅಂತ. ಸೊ ಅದನ್ನ ಈಗ ಓಪನ್ ಮಾಡೋಣ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದು ಪರ್ಮಿಷನ್ನ ಕೇಳುತ್ತೆ. ಅದಾದಮೇಲೆ ನೀವು ಯೂಸ್ ಮಾಡ್ಕೋಬೇಕು. ಇದಕ್ಕೆ ನಿಮ್ಮ ಅಡಿಷನಲ್ ಮೊಬೈಲ್ ಬೇರೆ ಯಾವುದಾದ್ರೂ ಇತ್ತು ಅಂತಂದರೆ ಅದಕ್ಕೆ ನಿಮ್ಮ ಮೊಬೈಲ್ ಅದರಲ್ಲಿ ಹಾಟ್ಸ್ಪಾಟ್ ಆನ್ ಮಾಡಿ ವೈಫೈ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಸೊ ಇದು ಇವಾಗ ಆಫ್ಲೈನ್ ಇದೆ. ಸೊ ಈಗ ಅದನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಆನ್ಲೈನಿಗೆ ತರೋದಕ್ಕೆ. ಸೊ ಅದು ಲೋಡ್ ಆಯಿತು. ಈಗ ಕೇಳ್ತಿದೆ ಆ್ಯಪ್ ಅಂದರೆ ಬ್ಲೂಟೂತ್ ಆನ್ ಮಾಡಿ ಅಂತ. ಸೊ ಅದನ್ನು ಆನ್ ಮಾಡ್ತೀನಿ. ಈಗ ಆ ಒಂದು ಲೈಟು ವೈಫೈ ಮುಖಾಂತರ ಕನೆಕ್ಟ್ ಆಗಿದೆ. ಸೊ ಈಗ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಈಗ ಅದು ವೈಟ್ ಇದೆ ಅಲ್ವಾ. ಸೊ ಈಗ ಅದನ್ನ ಕಂಟ್ರೋಲ್ ಮಾಡ್ತಿದ್ದೀನಿ ನೋಡಿ, ಕಲರ್ ಚೇಂಜ್ ಆಗ್ತು ಅಲ್ವಾ. ಸೊ ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಇದರಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆಯಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಕಲರ್ ಆಪ್ಷನ್ಸ್ ಅಂತ. ಸೊ ಸುಮಾರಿದೆ, ಅದೆಷ್ಟೋ ಮಿಲಿಯನ್ ಅಂತಂದ್ರಲ್ಲ ಅದೆಲ್ಲ ಇದೆ ಇದರಲ್ಲಿ. ಸೊ ಇದನ್ನ ನೀವು ಯಾವ ರೀತಿಯಾಗಿ ನಿಲ್ಸ್ಕೋತೀರಾ ಅದು ಆ ರೀತಿಯಾಗಿ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಅಬ್ಸರ್ವ್ ಮಾಡ್ತಿರ್ಬೋದು ಇನ್ನೂ ಯಾವ ಕಲರ್ಸ್ ಇದೆ ಅಂತ. ಸೊ ಇದೇನಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಸೀನ್ಸ್ ಅಂತ. ಸೊ ಇದರಲ್ಲಿ ಸುಮಾರು ಆಪ್ಷನ್ಸ್ ಇದೆ, ನೀವು ಹೆಂಗೆ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬೋದು ಇದನ್ನ.
ಸ್ವಲ್ಪ ವೈಫೈ ಚೆನ್ನಾಗಿ ವರ್ಕ್ ಆದರೂ ಮಾತ್ರ ಇದು ಸಖತ್ತಾಗಿ ವರ್ಕ್ ಆಗುತ್ತೆ. ನಿಮ್ಮ ಮನೆ ಅಥವಾ ನಿಮ್ಮ ಸ್ಟುಡಿಯೋ ಇಲ್ಲೆಲ್ಲ ಕೂಡ ಆರಾಮಾಗಿ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ತುಂಬ ಆಪ್ಷನ್ಸ್ ಐತೆ. ಇಲ್ಲಿ ನೋಡ್ತಿರ್ಬೋದು, ಮ್ಯೂಸಿಕ್ಗೆ ನೀವು ಸಾಂಗ್ ಪ್ಲೇ ಮಾಡ್ತು ಅಂತಂದರೆ ಆ ಮ್ಯೂಸಿಕ್ ತಕ್ಕಂತೆ ಅದು ಲೈಟು ಬ್ಲಿಂಕ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಈ ರೀತಿ ನೀವು ಸಾಂಗ್ ಆಡಿದ್ರೆ ಸಾಕು, ಸಾಂಗು ಸಮೇತವಾಗಿ ಬರುತ್ತೆ. ಈಗ ನಾನು ಮಾತಾಡ್ತಿರೋದ್ರಿಂದ ಲೈಟು ಬ್ಲಿಂಕ್ ಆಗ್ತಿದೆ ನೋಡಿ. ಸೊ ಈ ರೀತಿಯಾಗಿದು ವರ್ಕ್ ಆಗುವಂಥದ್ದು. ಸೊ ಇದು ಸುಮಾರು ಆಪ್ಷನ್ಸ್ ಇದೆ. ಲೈಟ್ ಮೋಡು, ವರ್ಕಿಂಗು, ನೀವೇನಾದ್ರು ಓದ್ತಿತ್ತು ಅಂತಂದರೆ, ಮತ್ತು ಓದ್ತಿತ್ತು ರೀಡಿಂಗು, ಎಲ್ಲ ಸುಮಾರು ಆಪ್ಷನ್ಸ್ ಇದೆ. ಮತ್ತು ಕಲರ್ ಆಟೋಮೆಟಿಕ್ ಚೇಂಜ್ ಆಗಬೇಕು ಅಂತಂದರೆ ಅದೇ ಆಟೋಮೆಟಿಕ್ ಚೇಂಜ್ ಆಗ್ತಾ ಇರುತ್ತೆ. ಜಸ್ಟ್ ಒಂದು 3 ಸೆಕೆಂಡು 4 ಸೆಕೆಂಡ್ ನಿಂತ್ಕೊಂಡ್ಬಿಟ್ರೆ ಅದು ಆಟೋಮೆಟಿಕ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಸುಮಾರು ಆಪ್ಷನ್ಸ್ ಇದೆ. ವರ್ತಿದೆ ಒಟ್ಟಲ್ಲಿ, ಏನು ಸಮಸ್ಯೆ ಇಲ್ಲ. ಬ್ಯಾಕ್ಗ್ರೌಂಡ್ಗೆ ಏನಾದ್ರು ನೀವು ಹಾಕೋಬೇಕು ಅಂದ್ರೆಲ್ಲ ಯೂಸ್ ಮಾಡ್ಕೋಬೋದು. ಇದನ್ನು ನೋಡ್ತಾರಲ್ಲ ಸ್ನೇಹಿತರೆ, ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಇದರ ಒಂದು ಬೆಲೆ ಬಂದು 1399 ರೂಪಾಯಿಗೆ ಅಮೆಝಾನಲ್ಲಿ ಸಿಕ್ಕಿದೆ ನನಗೆ. ಸೊ ಇದು ಆಫರ್ ಇದ್ದ ಟೈಮಲ್ಲಿ ತಗೊಂಡ್ರೆ ನಿಮಗೆ ತುಂಬ ಇನ್ನೂ ಕಮ್ಮಿ ಸಿಗುತ್ತೆ. ಇದು 20 ವ್ಯಾಟು. ಸೊ 22 ವ್ಯಾಟು ಕೂಡ ಇದೆ, ಅದಕ್ಕೊಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಇದೆ. ಸೊ ನಮ್ಮ ಬಜೆಟ್ ರೇಂಜಲ್ಲಿ ನೋಡ್ತೀವಿ ಅಂದರೆ 22 ವ್ಯಾಟ್ಸ್ದೆ 1399 ರೂಪಾಯಿಗೆ ಬೆಸ್ಟು. ಸೊ ಇದು ನೀವೇನಾದ್ರು ತೊಗೋತೀನಿ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಒಟ್ಟಲ್ಲಿ ನನಗೆ ಹೇಳಬೇಕು ಅಂದರೆ ವರ್ತಿದೆ. ಓಕೆನಾ? ನೀವೇನಾದರೂ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಆಗಿತ್ತು ಅಂದರೆ, ನಮ್ಮಂಥ ಯೂಟ್ಯೂಬರ್ ಆಗಿತ್ತು ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಆಯಿತಾ? ನಾನು ಅದರಲ್ಲಿ 2 ಮಾತು ಹೇಳಲ್ಲ, ನನ್ನ ಅನಿಸಿಕೆ ಪ್ರಕಾರ ಚೆನ್ನಾಗಿದೆ. ಸೊ ಇಲ್ಲಿ ಮುಂದ್ಗಡೆ ಇಟ್ಟಿದ್ದೀನಲ್ಲ, ಆ ಲೈಟ್ ಬರ್ತಿರೋದ್ರೂ ಕೂಡ ಅದರಿಂದನೇ ಇರಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಸೊ ಆ ಲಾಸ್ಟ್ ಟೈಮ್ಗೆ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತ ನಂಗೆ ಅನ್ನಿಸ್ತಿದೆ. ಎಡಿಟ್ ಮಾಡೋದು ಗೊತ್ತಾಗುತ್ತೆ ಹೆಂಗಾಗಿರುತ್ತೆ ಅಂತ. ಸೊ ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಈ ಒಂದು ವಿಪ್ರ ಕಡೆಯವ್ರದ ಒಂದು ನೋಡಿದ್ರಲ್ಲ ಯಾವ ರೀತಿ ಇದೆ ಲೈಟ್ ಅಂತ. ಸೊ ತುಂಬ ಸಿಂಪಲ್ ಆಗಿದೆ, ನೀವು ಆರಾಮಾಗಿ ಆಪ್ರೇಟ್ ಮಾಡ್ಕೋಬೋದು ವೈಫೈ ಕನೆಕ್ಟ್ ಮಾಡಿಕೊಂಡು. ಸೊ ಇದರ ಬೆಲೆ ಬಂದು 1399 ರೂಪಾಯಿಗೆ ಅಮೆಝಾನ್ಲಿ ಅವೈಲೇಬಲ್ ಇದೆ. ಫ್ಲಿಪ್ಕಾರ್ಟ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ಅದರಿಂದ ನೀವು ಅಮೆಝಾನ್ಲೇ ಬೆಸ್ಟ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಕೊಟ್ಟಿದ್ದೀನಿ, ನಿಮಗೆ ಬೇಕಿತ್ತು ಅಂದರೆ ಬೈ ಮಾಡ್ಕೊಳ್ಳಿ, ಹುಡ್ಕೋದು ತಪ್ಪುತ್ತೆ. ಓಕೆನಾ? ಸೊ ಓಕೆ, ಇದಿಷ್ಟು ಒಂದು ಇನ್ಫಾರ್ಮೇಷನು ಈ ಒಂದು LED ಲೈಟ್ ಬಗ್ಗೆ. ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.